ಈಗ ಸ್ವಾಮಿ ಹುಟ್ಟಿದ್ದು ಯಹೂದ್ಯರ ಮಧ್ಯದಲ್ಲಿ, ಸ್ವಾಮಿ ಯಹೂದ್ಯರನ್ನು ಆರಿಸಿಕೊಂಡಿದ್ದ ಎಂದು ಕೂಡ ನಾವು ನಂಬ್ತೇವೆ. ಸೊ ಆತನು ತನ್ನ ಪ್ರಾಣವನ್ನು ಕೊಟ್ಟಿದ್ದು ಯಹೂದ್ಯರಿಗೋಸ್ಕರ ಮಾತ್ರನಾ, ಇಲ್ಲ ಇಡೀ ಭೂಲೋಕದ ಜನರಿಗೋಸ್ಕರವ? ಮತ್ತೊಂದು ಮುಖ್ಯವಾದ ಪ್ರಶ್ನೆ, ಕಾರಣ ಎಷ್ಟೇ. ನಾವು ಹೆಚ್ಚಾಗಿ ಏನು ಅಂದ್ಕೊಳ್ತೇವೆ, ಯೇಸು ಸ್ವಾಮಿ ಇಸ್ರಾಯೇಲಿಯರನ್ನು ಅಥವಾ ದೇವರು ಇಸ್ರಾಯೇಲಿಯರನ್ನು ಆರಿಸಿಕೊಂಡನು, ಹಾಗಾಗಿ ಆತನು ಇಸ್ರಾಯೇಲಿಯರ್ ದೇವರು ಆಗಿದ್ದಾನೆ ಅನ್ನುವಂಥ ಅಂಶ ನಮಗೆ ಸಾಮಾನ್ಯವಾಗಿ ಆ ಚಿತ್ರಣ ಉಳಿದು ಹೋಗ್ತದೆ. ಆದರೆ ಇಲ್ಲಿ ನಾವು ಅರ್ಥ ಮಾಡ್ಕೊಳ್ಬೇಕಾಗಿರೋದು ಏನಂದರೆ, ದೇವರು ಎಲ್ಲರ ಸೃಷ್ಟಿಕರ್ತನಾಗಿದ್ದಾನೆ, ಹಾಗಾಗಿ ಎಲ್ಲರಿಗೂ ಆತನೇ ದೇವರಾಗಿದ್ದಾನೆ. ಅಲ್ಲಿಗೆ ಯೇಸು ಸ್ವಾಮಿಯನ್ನೂ ಸಹ, ಅಂದರೆ ತನ್ನ ಒಬ್ಬನೇ ಮಗನನ್ನು ಕಳಿಸಿಕೊಡುವಾಗಲೂ ಆತನು ಕೇವಲ ಒಂದು ಸಮುದಾಯಕ್ಕಾಗಿ, ಅಂದರೆ ಇಸ್ರಾಯೇಲಿಯರಿಗೆ ಮಾತ್ರವೇ, ಇಸ್ರಾಯೇಲ್ ದೇಶಕ್ಕೆ ಮಾತ್ರವೇ, ಯಹೂದ್ಯರಿಗೆ ಮಾತ್ರವೇ ಆತನು ಕಳಿಸಲ್ಪಟ್ಟಿಲ್ಲ. ಬದಲಾಗಿ ಆತನು ಲೋಕದಲ್ಲಿರುವಂಥ ಎಲ್ಲರಿಗೂ ಸಹ ಆತನು ಕಳಿಸಲ್ಪಟ್ಟಂತಹ ದೇವರು. ಹೇಗೆ ಎಂಬುದಾಗಿ ಹೇಳುವಾಗ ಆತನು ಎಲ್ಲರಿಗೋಸ್ಕರ ಪ್ರಾಣವನ್ನು ಕೊಟ್ಟನು. ಹೇಗೆ ಎಂಬುದಾಗಿ ಹೇಳುವಾಗ ನಾವು ಎಲ್ಲರಿಗೂ ಚಿರಪರಿಚಿತ ಇರುವಂಥ ವಾಕ್ಯ ಯಾವುದು? ಯೋಹಾನನ ಸುವಾರ್ತೆ 3ನೇ ಅಧ್ಯಾಯ 16ನೇ ವಚನ ಏನಂತ ಹೇಳುತ್ತೆ? ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿ. ಅಲ್ಲಿ ದೇವರು ಯಹೂದ್ಯರ ಮೇಲೆ ಎಷ್ಟೋ ಪ್ರೀತಿ ಅಂತ ಹೇಳಿಲ್ಲ, ದೇವರು ಇಸ್ರಾಯೇಲ್ ದೇಶದ ಮೇಲೆ ಎಷ್ಟೋ ಪ್ರೀತಿ ಅಂತ ಹೇಳಿಲ್ಲ. ಬದಲಾಗಿ ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನು ಇಟ್ಟು ತನ್ನ ಒಬ್ಬನೇ ಮಗನನ್ನು ಕಳುಹಿಸಿಕೊಟ್ಟನು. ಇದು ಮೊದಲನೇ ಉದಾಹರಣೆ. ಯೋಹಾನನ ಸುವಾರ್ತೆ 1ನೇ ಅಧ್ಯಾಯ 29ನೇ ವಚನ. ಯೇಸು ಸ್ವಾಮಿ ಹಾದು ಹೋಗ್ತಾ ಇರ್ತಾನೆ, ಸ್ನಾನಿಕನಾದ ಯೋಹಾನನ ನೋಡ್ತಾನೆ. ನೋಡಿರಿ, ಯಜ್ಞಕ್ಕೆ ನೇಮಿಸಿದ ಕುರಿ, ಲೋಕದ ಪಾಪವನ್ನು ಹೊತ್ತುಕೊಂಡು ಹೋಗುವಾತನು. ಏನು? ಲೋಕದ ಪಾಪವನ್ನು, ಅಂದರೆ ಎಲ್ಲರ, ಕೇವಲ ನನ್ನ, ನಿಮ್ಮ ಅಷ್ಟೇ ಅಲ್ಲ, ಎಲ್ಲರ ಪಾಪ. ನಿಮಗೆ ಸ್ವಾಮಿ ಗೊತ್ತಿದೆಯೋ ಗೊತ್ತಿಲ್ವೋ, ತಿಳಿದಿದೆಯೋ ತಿಳಿದಿಲ್ವೋ, ಪರಿಚಯ ಆಗಿದೆಯೋ ಇಲ್ವೋ, ಆದರೂ ಯೇಸು ಸ್ವಾಮಿ ನಿಮಗೋಸ್ಕರ, ನನಗೋಸ್ಕರ, ನಿಮಗೋಸ್ಕರ ಬಂದಂಥ ದೇವರು ಆಗಿದ್ದಾನೆ. ನಮಗೋಸ್ಕರ ಪ್ರಾಣವನ್ನು ಕೊಟ್ಟಂಥ ದೇವರು ಆಗಿದ್ದಾನೆ. ಅದೇ ರೀತಿಯಲ್ಲಿ ಯೋಹಾನನ 1ನೇ ಪತ್ರಿಕೆ 2ನೇ ಅಧ್ಯಾಯ 2ನೇ ವಚನ ಈಗಲೇ ನಾವು ನೋಡ್ಕೊಂಡ್ವಿ. ಏನಂತೆ? ನಮ್ಮ ಪಾಪಗಳಿಗೆ ಮಾತ್ರವಲ್ಲದೆ ಸಮಸ್ತ ಲೋಕದ ಪಾಪಗಳಿಗೆ ಆತನು ತನ್ನ ಪ್ರಾಣವನ್ನು ಕೊಟ್ಟನು. ಅಲ್ಲಿಗೆ ನಾವು ಯಾವಾಗಲೂ ಅರ್ಥ ಮಾಡ್ಕೊಳ್ಬೇಕಾಗಿರೋಂಥದ್ದು, ಯೇಸು ಸ್ವಾಮಿ ಕೇವಲ ನನಗೋಸ್ಕರ ಮಾತ್ರವೇ, ನಾನೊಬ್ಬ ಕ್ರೈಸ್ತನು, ಅದಕ್ಕೋಸ್ಕರ ದೇವರು ನನಗೆ ಬಂದನು, ಯೇಸು ಸ್ವಾಮಿ ನನಗೋಸ್ಕರ ಪ್ರಾಣ ಕೊಟ್ಟನು ಅಲ್ಲ. ನಿಮಗೆ ಯೇಸು ಸ್ವಾಮಿ ಪರಿಚಯ ಇದೆಯೋ ಇಲ್ಲವೋ, ಈಗಾಗಲೇ ನಿಮಗೋಸ್ಕರ ಆತನು ತನ್ನ ಪ್ರಾಣವನ್ನು ಕೊಟ್ಟಿದ್ದಾನೆ. ಅಂದರೆ ಸಮಸ್ತ ಲೋಕದ ಪಾಪ ನಿವಾರಣೆಗಾಗಿ ಬಂದಂಥದ್ದು ಯೇಸು ಸ್ವಾಮಿ.